ರೈತರ ತೀವ್ರ ವಿರೋಧದ ಬೆನ್ನಲ್ಲೇ ರಾಜ್ಯ ಸರ್ಕಾರ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕ್ ಭೂಸ್ವಾಧೀನ ರದ್ದುಗೊಳಿಸಿದೆ. ಅದೇ ಅವಕಾಶ ಬಳಸಿಕೊಂಡ ನಾರಾ ಲೋಕೇಶ್ ಕೈಗಾರಿಕೆಗಳನ್ನ ತಮ್ಮ ರಾಜ್ಯಕ್ಕೆ ಆಹ್ವಾನಿಸಿದ್ದಾರೆ. ಅಚ್ಚರಿ ಅಂದ್ರೆ ಆಂಧ್ರ ಸಚಿವರಿಗೆ ಬಿಜೆಪಿ ಸಂಸದರೊಬ್ಬರು ಸಾಥ್ ಕೊಟ್ಟಿದ್ದಾರೆ. ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ ಭೂಸ್ವಾಧೀನ ರದ್ದು. ಏರೋಸ್ಪೇಸ್ ಕಂಪನಿಗಳಿಗೆ ನಾಯ್ಡು ಪುತ್ರ ಗಾಳ. ಕರ್ನಾಟಕ ಎಂದಿಗೂ ಅನ್ನದಾತನ ಪರ. ಆತನಿಗೆ ಸಮಸ್ಯೆ ಅಂತ ಬಂದ್ರೆ ರಾಜ್ಯ ಸರ್ಕಾರಗಳಾಗ್ಲಿ, ನಿಮ್ಮ ರಿಪಬ್ಲಿಕ್ ಕನ್ನಡ ಸೇರಿದಂತೆ ಎಲ್ಲಾ ಮಾಧ್ಯಮಗಳಾಗ್ಲಿ ಆತನ ಪರ ನಿಂತಿವೆ, ನಿಲ್ಲುತ್ತೆ. ವಿವಿಧ ರೈತ ಮತ್ತು ನಾಗರಿಕ ಸಂಘಟನೆಗಳ ಹೋರಾಟದ ಫಲವಾಗಿ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ನಡೀತಾ ಇದ್ದಂತಹ ಭೂಸ್ವಾಧೀನ ಪ್ರಕ್ರಿಯೆ ನಿಂತಿದೆ. ಇದೇ ಅವಕಾಶವನ್ನ ಬಳಸಿಕೊಂಡಿರುವ ನೆರೆಯ ಆಂಧ್ರ ಪ್ರದೇಶ ಏರೋಸ್ಪೇಸ್ ಕಂಪನಿಗಳು ತನ್ನತ್ತ ಮುಖ ಮಾಡುವಂತೆ ಮನವಿ ಮಾಡಿದೆ. ಕರ್ನಾಟಕದಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಯೋಜನೆ ಸ್ಥಗಿತಗೊಂಡಿದೆ ಎಂದು ಕೇಳಿ ವಿಷಾದವಾಯಿತು. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳೇ, ನಾನು ನಿಮಗಾಗಿ ಉತ್ತಮ ಯೋಜನೆಯೊಂದನ್ನು ಹೊಂದಿದ್ದೇನೆ. ಆದಷ್ಟು ಬೇಗ ಆಂಧ್ರ ಪ್ರದೇಶದತ್ತ ಮುಖ ಮಾಡಿ. ಅತ್ಯುತ್ತಮ ದರ್ಜೆಯ ಆಫರ್ ಮತ್ತು 8,000 ಎಕರೆಗಳಿಗೂ ಕೂಡ ಹೆಚ್ಚು ಭೂಮಿ ಹೊಂದಿರುವ ಆಕರ್ಷಕ ಏರೋಸ್ಪೇಸ್ ನೀತಿಯನ್ನ ನಾವು ಹೊಂದಿದ್ದೇವೆ. ಶೀಘ್ರದಲ್ಲೇ ನಿಮ್ಮನ್ನ ಮಾತುಕತೆಯ ಮೇಜಿನ ಬಳಿ ನೋಡುವ ಭರವಸೆ ಇದೆ. ಕರ್ನಾಟಕದ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಲೋಕೇಶ್ಗೆ ಎಂಬಿ ಪಾಟೀಲ್ ಟಾಂಟ್. ಕರ್ನಾಟಕವು ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆ ಹೊಂದಿದೆ. ನಾವು ದೇಶದ ಪ್ರಬಲ ಏರೋಸ್ಪೇಸ್ ನೆಲೆ ನಿರ್ಮಿಸಿದ್ದೇವೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಗೆ 65% ಕೊಡುಗೆ ನೀಡ್ತಾ ಇದ್ದೇವೆ. ರಾಷ್ಟ್ರೀಯವಾಗಿ ನಂಬರ್ 1, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದೇವೆ. $1 ಟ್ರಿಲಿಯನ್ ಆರ್ಥಿಕತೆ ತಲುಪಿದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಲಿದೆ ಅಂತ ಎಂಬಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಷೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ. ಆ ಎಲ್ಲಾ ಪ್ಲಾನ್ ನಮ್ಮ ಹತ್ರ ಇದೆ. ಏರೋಸ್ಪೇಸ್ ಕಂಪನಿಗಳನ್ನ ಆಂಧ್ರ ಪ್ರದೇಶಕ್ಕೆ ಆಹ್ವಾನಿಸಿರುವ ಸಚಿವ ನಾರಾ ಲೋಕೇಶ್ ಪೋಸ್ಟ್ಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರವನ್ನ ಹೇಗೆ ಆಕರ್ಷಿಸಬೇಕು ಅಂತ ಕರ್ನಾಟಕ ಸರ್ಕಾರ ನಾರಾ ಲೋಕೇಶ್ ಅವರಿಂದ ಕಲಿಬೇಕು ಅಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತರ ತೀವ್ರ ವಿರೋಧದ ಬೆನ್ನಲ್ಲೇ ರಾಜ್ಯ ಸರ್ಕಾರ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕ್ ಭೂಸ್ವಾಧೀನ ರದ್ದುಗೊಳಿಸಿದೆ. ಅದೇ ಅವಕಾಶ ಬಳಸಿಕೊಂಡ ನಾರಾ ಲೋಕೇಶ್ ಕೈಗಾರಿಕೆಗಳನ್ನ ತಮ್ಮ ರಾಜ್ಯಕ್ಕೆ ಆಹ್ವಾನಿಸಿದ್ದಾರೆ. ಅಚ್ಚರಿ ಅಂದ್ರೆ ಆಂಧ್ರ ಸಚಿವರಿಗೆ ಬಿಜೆಪಿ ಸಂಸದರೊಬ್ಬರು ಸಾಥ್ ಕೊಟ್ಟಿದ್ದಾರೆ. ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ ಭೂಸ್ವಾಧೀನ ರದ್ದು. ಏರೋಸ್ಪೇಸ್ ಕಂಪನಿಗಳಿಗೆ ನಾಯ್ಡು ಪುತ್ರ ಗಾಳ. ಕರ್ನಾಟಕ ಎಂದಿಗೂ ಅನ್ನದಾತನ ಪರ. ಆತನಿಗೆ ಸಮಸ್ಯೆ ಅಂತ ಬಂದ್ರೆ ರಾಜ್ಯ ಸರ್ಕಾರಗಳಾಗ್ಲಿ, ನಿಮ್ಮ ರಿಪಬ್ಲಿಕ್ ಕನ್ನಡ ಸೇರಿದಂತೆ ಎಲ್ಲಾ ಮಾಧ್ಯಮಗಳಾಗ್ಲಿ ಆತನ ಪರ ನಿಂತಿವೆ, ನಿಲ್ಲುತ್ತೆ. ವಿವಿಧ ರೈತ ಮತ್ತು ನಾಗರಿಕ ಸಂಘಟನೆಗಳ ಹೋರಾಟದ ಫಲವಾಗಿ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ನಡೀತಾ ಇದ್ದಂತಹ ಭೂಸ್ವಾಧೀನ ಪ್ರಕ್ರಿಯೆ ನಿಂತಿದೆ. ಇದೇ ಅವಕಾಶವನ್ನ ಬಳಸಿಕೊಂಡಿರುವ ನೆರೆಯ ಆಂಧ್ರ ಪ್ರದೇಶ ಏರೋಸ್ಪೇಸ್ ಕಂಪನಿಗಳು ತನ್ನತ್ತ ಮುಖ ಮಾಡುವಂತೆ ಮನವಿ ಮಾಡಿದೆ. ಕರ್ನಾಟಕದಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಯೋಜನೆ ಸ್ಥಗಿತಗೊಂಡಿದೆ ಎಂದು ಕೇಳಿ ವಿಷಾದವಾಯಿತು. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳೇ, ನಾನು ನಿಮಗಾಗಿ ಉತ್ತಮ ಯೋಜನೆಯೊಂದನ್ನು ಹೊಂದಿದ್ದೇನೆ. ಆದಷ್ಟು ಬೇಗ ಆಂಧ್ರ ಪ್ರದೇಶದತ್ತ ಮುಖ ಮಾಡಿ. ಅತ್ಯುತ್ತಮ ದರ್ಜೆಯ ಆಫರ್ ಮತ್ತು 8,000 ಎಕರೆಗಳಿಗೂ ಕೂಡ
ಹೆಚ್ಚು ಭೂಮಿ ಹೊಂದಿರುವ ಆಕರ್ಷಕ ಏರೋಸ್ಪೇಸ್ ನೀತಿಯನ್ನ ನಾವು ಹೊಂದಿದ್ದೇವೆ. ಶೀಘ್ರದಲ್ಲೇ ನಿಮ್ಮನ್ನ ಮಾತುಕತೆಯ ಮೇಜಿನ ಬಳಿ ನೋಡುವ ಭರವಸೆ ಇದೆ. ಕರ್ನಾಟಕದ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಲೋಕೇಶ್ಗೆ ಎಂಬಿ ಪಾಟೀಲ್ ಟಾಂಟ್. ಕರ್ನಾಟಕವು ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆ ಹೊಂದಿದೆ. ನಾವು ದೇಶದ ಪ್ರಬಲ ಏರೋಸ್ಪೇಸ್ ನೆಲೆ ನಿರ್ಮಿಸಿದ್ದೇವೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಗೆ 65% ಕೊಡುಗೆ ನೀಡ್ತಾ ಇದ್ದೇವೆ. ರಾಷ್ಟ್ರೀಯವಾಗಿ ನಂಬರ್ 1, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದೇವೆ. $1 ಟ್ರಿಲಿಯನ್ ಆರ್ಥಿಕತೆ ತಲುಪಿದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಲಿದೆ ಅಂತ ಎಂಬಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಷೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ. ಎಲ್ಲಾ ಪ್ಲಾನ್ ನಮ್ಮ ಹತ್ರ ಇದೆ. ಏರೋಸ್ಪೇಸ್ ಕಂಪನಿಗಳನ್ನ ಆಂಧ್ರ ಪ್ರದೇಶಕ್ಕೆ ಆಹ್ವಾನಿಸಿರುವ ಸಚಿವ ನಾರಾ ಲೋಕೇಶ್ ಪೋಸ್ಟ್ಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರವನ್ನ ಹೇಗೆ ಆಕರ್ಷಿಸಬೇಕು ಅಂತ ಕರ್ನಾಟಕ ಸರ್ಕಾರ ನಾರಾ ಲೋಕೇಶ್ ಅವರಿಂದ ಕಲಿಬೇಕು ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತರ ತೀವ್ರ ವಿರೋಧದ ಬೆನ್ನಲ್ಲೇ ರಾಜ್ಯ ಸರ್ಕಾರ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕ್ ಭೂಸ್ವಾಧೀನ ರದ್ದುಗೊಳಿಸಿದೆ. ಅದೇ ಅವಕಾಶ ಬಳಸಿಕೊಂಡ ನಾರಾ ಲೋಕೇಶ್ ಕೈಗಾರಿಕೆಗಳನ್ನ ತಮ್ಮ ರಾಜ್ಯಕ್ಕೆ ಆಹ್ವಾನಿಸಿದ್ದಾರೆ. ಅಚ್ಚರಿ ಅಂದ್ರೆ ಆಂಧ್ರ ಸಚಿವರಿಗೆ ಬಿಜೆಪಿ ಸಂಸದರೊಬ್ಬರು ಸಾಥ್ ಕೊಟ್ಟಿದ್ದಾರೆ. ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ ಭೂಸ್ವಾಧೀನ ರದ್ದು. ಏರೋಸ್ಪೇಸ್ ಕಂಪನಿಗಳಿಗೆ ನಾಯ್ಡು ಪುತ್ರ ಗಾಳ. ಕರ್ನಾಟಕ ಎಂದಿಗೂ ಅನ್ನದಾತನ ಪರ. ಆತನಿಗೆ ಸಮಸ್ಯೆ ಅಂತ ಬಂದ್ರೆ ರಾಜ್ಯ ಸರ್ಕಾರಗಳಾಗ್ಲಿ, ನಿಮ್ಮ ರಿಪಬ್ಲಿಕ್ ಕನ್ನಡ ಸೇರಿದಂತೆ ಎಲ್ಲಾ ಮಾಧ್ಯಮಗಳಾಗ್ಲಿ ಆತನ ಪರ ನಿಂತಿವೆ, ನಿಲ್ಲುತ್ತೆ. ವಿವಿಧ ರೈತ ಮತ್ತು ನಾಗರಿಕ ಸಂಘಟನೆಗಳ ಹೋರಾಟದ ಫಲವಾಗಿ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ನಡೀತಾ ಇದ್ದಂತಹ ಭೂಸ್ವಾಧೀನ ಪ್ರಕ್ರಿಯೆ ನಿಂತಿದೆ. ಇದೇ ಅವಕಾಶವನ್ನ ಬಳಸಿಕೊಂಡಿರುವ ನೆರೆಯ ಆಂಧ್ರ ಪ್ರದೇಶ ಏರೋಸ್ಪೇಸ್ ಕಂಪನಿಗಳು ತನ್ನತ್ತ ಮುಖ ಮಾಡುವಂತೆ ಮನವಿ ಮಾಡಿದೆ. ಕರ್ನಾಟಕದಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಯೋಜನೆ ಸ್ಥಗಿತಗೊಂಡಿದೆ ಎಂದು ಕೇಳಿ ವಿಷಾದವಾಯಿತು. ಪ್ರಿಯ ಏರೋಸ್ಪೇಸ್ ಉದ್ಯಮಿಗಳೇ, ನಾನು ನಿಮಗಾಗಿ ಉತ್ತಮ ಯೋಜನೆಯೊಂದನ್ನು ಹೊಂದಿದ್ದೇನೆ. ಆದಷ್ಟು ಬೇಗ ಆಂಧ್ರ ಪ್ರದೇಶದತ್ತ ಮುಖ ಮಾಡಿ. ಅತ್ಯುತ್ತಮ ದರ್ಜೆಯ ಆಫರ್ ಮತ್ತು 8,000 ಎಕರೆಗಳಿಗೂ ಕೂಡ ಹೆಚ್ಚು ಭೂಮಿ ಹೊಂದಿರುವ ಆಕರ್ಷಕ ಏರೋಸ್ಪೇಸ್ ನೀತಿಯನ್ನ ನಾವು ಹೊಂದಿದ್ದೇವೆ. ಶೀಘ್ರದಲ್ಲೇ ನಿಮ್ಮನ್ನ ಮಾತುಕತೆಯ ಮೇಜಿನ ಬಳಿ ನೋಡುವ ಭರವಸೆ ಇದೆ. ಕರ್ನಾಟಕದ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಲೋಕೇಶ್ಗೆ ಎಂಬಿ ಪಾಟೀಲ್ ಟಾಂಟ್. ಕರ್ನಾಟಕವು ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆ ಹೊಂದಿದೆ. ನಾವು ದೇಶದ ಪ್ರಬಲ ಏರೋಸ್ಪೇಸ್ ನೆಲೆ ನಿರ್ಮಿಸಿದ್ದೇವೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಗೆ 65% ಕೊಡುಗೆ ನೀಡ್ತಾ ಇದ್ದೇವೆ. ರಾಷ್ಟ್ರೀಯವಾಗಿ ನಂಬರ್ 1, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದೇವೆ. $1 ಟ್ರಿಲಿಯನ್ ಆರ್ಥಿಕತೆ ತಲುಪಿದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಲಿದೆ ಅಂತ ಎಂಬಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಷೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ. ಎಲ್ಲಾ ಪ್ಲಾನ್ ನಮ್ಮ ಹತ್ರ ಇದೆ. ಏರೋಸ್ಪೇಸ್ ಕಂಪನಿಗಳನ್ನ ಆಂಧ್ರ ಪ್ರದೇಶಕ್ಕೆ ಆಹ್ವಾನಿಸಿರುವ ಸಚಿವ ನಾರಾ ಲೋಕೇಶ್ ಪೋಸ್ಟ್ಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರವನ್ನ ಹೇಗೆ ಆಕರ್ಷಿಸಬೇಕು ಅಂತ ಕರ್ನಾಟಕ ಸರ್ಕಾರ ನಾರಾ ಲೋಕೇಶ್ ಅವರಿಂದ ಕಲಿಬೇಕು ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.